ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಅಕ್ರಮ ಪ್ರಕರಣ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮತ್ತೊಂದು ತಲೆದಂಡವಾಗುತ್ತಾ? ನಾಗೇಂದ್ರ ರಾಜೀನಾಮೆ ಆಯಿತು, ಈಗ ಮತ್ತೊಂದು ತಲೆದಂಡವಾಗುತ್ತಾ? ನಾಗೇಂದ್ರ ರಾಜೀನಾಮೆ ಆಯಿತು, ದದ್ದಲ್ ತಲೆದಂಡ ಆಗುತ್ತಾ? ಹಾಗಾದ್ರೆ ಮುಖ್ಯಮಂತ್ರಿ ಕೇಳಿದ್ರೆ ರಾಜೀನಾಮೆ ನೀಡೋದಕ್ಕೆ ಸಿದ್ಧ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ತನಿಖೆಗೂ ನಾನು ಸಿದ್ಧ ಅಂತ ಹೇಳಿದ್ದಾರೆ ದದ್ದಲ್. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಅಕ್ರಮ ಪ್ರಕರಣ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ಸಚಿವರ ತಲೆದಂಡ ಆಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ಆಯಿತು, ಈಗ ದದ್ದಲ್ ತಲೆದಂಡವಾಗುತ್ತಾ? ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ತನಿಖೆಗೂ ನಾನು ಸಿದ್ಧ ಅಂತ. ಮುಖ್ಯಮಂತ್ರಿ ಕೇಳಿದ್ರೆ ರಾಜೀನಾಮೆ ಕೊಡೋದಕ್ಕೂ ನಾನು ರೆಡಿ ಅಂತ ಹೇಳಿದ್ದಾರೆ. ಎಸ್ಐಟಿಯಿಂದ ನಿರಂತರವಾಗಿ ತನಿಖೆ ನಡೀತಾ ಇದೆ. ಪ್ರಕರಣದಲ್ಲಿ ಯಾರದ್ದೇ ಪಾತ್ರ ಇದ್ರೂ ಕೂಡ ಅದರ ಬಗ್ಗೆ ತನಿಖೆ ಆಗತ್ತೆ, ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಕ್ರಮ ಎಸಗಿದವರ ವಿರುದ್ಧ ಕ್ರಮ ಅಂತ ದದ್ದಲ್ ಹೇಳಿಕೆ ಕೊಟ್ಟಿದ್ದಾರೆ. ನಾಗೇಂದ್ರ ರಾಜೀನಾಮೆ ಆಯಿತು, ಅದರ ಬೆನ್ನಲ್ಲೇ ಈಗ ಮತ್ತೊಂದು ತಲೆದಂಡ ಆಗತ್ತಾ ಅನ್ನೋ ಚರ್ಚೆ ಜೋರಾಗ್ತಾ ಇದೆ. ಇದಕ್ಕೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ರಾಜೀನಾಮೆ ಕೊಡು ಅಂತ ಹೇಳಿದ್ರೆ ಖಂಡಿತ ನಾನು ರೆಡಿ ಅಂತ ಹೇಳಿದ್ದಾರೆ. ಯಾವುದೇ ತನಿಖೆ ಆಗ್ಲಿ ಆ ತನಿಖೆಯನ್ನ ಎದುರಿಸೋದಕ್ಕೆ ನಾನು ರೆಡಿ ಅಂತ ಹೇಳಿದ್ದಾರೆ. ಜೊತೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಶಾಸಕ ಬಸನಗೌಡ ದದ್ದಲ್ ಅವರಿದ್ದಾರೆ. ಸರ್, ಮಾರ್ಚ್ 24ನೇ ತಾರೀಕು ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಇದ್ರು, ನೀವಿದ್ರಿ. ಪರಶುರಾಮ್ ಈ ವಿಚಾರವನ್ನ ಹೇಳುವಂತ ಸಂದರ್ಭದಲ್ಲಿ ಇಲ್ಲಿ 2 ದಿನ ಬಿಟ್ಟು ಬಾ ಅಂತ ಹೇಳಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆ ಆಗಿದೆ. ಸರ್, ತಮ್ಮ ಪ್ರತಿಕ್ರಿಯೆ ಆಗಲಿ. ಈಗಾಗಲೇ ಏನು SIT ಸಂಸ್ಥೆಯಲ್ಲಿ ಈಗಾಗಲೇ 6 ದಿನಗಳಿಂದ ನಿರಂತರವಾಗಿ ತನಿಖೆಗಳನ್ನು ಅಧಿಕಾರಿಗಳು ನಮ್ಮವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮೆಲ್ಲ ದಕ್ಷ ಅಧಿಕಾರಿಗಳಿದ್ದಾರೆ. ಅದನ್ನು ಯಾವುದು ಕೂಡ ಸತ್ಯವನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಯಾರೇ ವ್ಯಕ್ತಿಗಳು, ಯಾರೇ ಪಾತ್ರಗಳು, ಏನೇನು ಯಾರ್ಯಾರ ಪಾತ್ರ, ನಮ್ಮ ಪಾತ್ರ ಇರ್ಬೋದು, ಇನ್ನೊಬ್ಬರ ಪಾತ್ರ ಇರ್ಬೋದು, ವಾಟ್ಸಪ್ ಕಾಲ್ ಇರ್ಬೋದು, ರೆಗ್ಯುಲರ್ ಕಾಲ್ ಇರ್ಬೋದು, ಏನು ಮಾತಾಡಿವಂತ ಯಾರೂ ಕೂಡ ಅದನ್ನೇನು ಮುಚ್ಚಿಡೋದಕ್ಕಾಗೋದಿಲ್ಲ. ಇವತ್ತಿನ ಎಲೆಕ್ಟ್ರಿಕಲ್ ಇದ್ರ ಮುಖಾಂತರ ಇವತ್ತಿರುವಂಥ ಸಂದರ್ಭದಲ್ಲಿ ಮಾಹಿತಿಗಳು ಎಲ್ಲವನ್ನು ಸತ್ಯವನ್ನು ಹೊರಗೆ ಬರ್ತದೆ. ಸತ್ಯವನ್ನು ಹೊರಗೆ ಬಂದಾಗ ನಿಮಗೆ ಗೊತ್ತಾಗ್ತದೆ. ಈ ಹಗರಣ ತಮ್ಮ ಗಮನಕ್ಕಿದ್ದು ಕೂಡ ಇದನ್ನು ತಡೆಯುವಂತ ಪ್ರಯತ್ನ ಆಗಲಿಲ್ಲ. ಅವ್ರು ಹೇಳಕ್ ಬಂದ ಸಂದರ್ಭದಲ್ಲಿ ತಾವು ಅದನ್ನು ಒಪ್ಪಲಿಲ್ಲ. ಈ ತರದ ಆರೋಪಗಳಿದಾವೆ. ಯಾಕಂದ್ರೆ ಈಗ ಅದನ್ನು MCC ಕೋಡ್ ಇರುವಂಥ ಸಂದರ್ಭದಲ್ಲಿ ಯಾರ ಗಮನಕ್ಕೆ ತರಬೇಕು, ಯಾರ ಗಮನಕ್ಕೆ ತರಬಾರ್ದಂತ ಅಧಿಕಾರಿಗಳ ಮಾತು ಇರಬೇಕು. ಯಾಕಂದರೆ ಅಧಿಕಾರಿಗಳು 2.5-3 ತಿಂಗಳ, ನನಗೆ 84 ದಿವಸ ಮೋಸ್ಟ್ ನನಗೆ ಅನಿಸ್ಕೊಂಡು ಚುನಾವಣೆ ನೀತಿ ಸಹಿತಿದ್ದು, ಪ್ರತಿ ತಿಂಗಳ ಕೂಡ ಉನ್ನತ ಅಧಿಕಾರಿಗಳು ಆ ಸಭೆಗಳನ್ನು ಮಾಡೋದ ಮುಖಾಂತರ ಎಲ್ಲವನ್ನ ಮಾಹಿತಿಗಳು ಅವ್ರಿಗೆ ಹಂಚ್ಕೋಬೇಕು. ಅವರು ಯಾರೇ ಏನು ಸತ್ಯಾಂಶ ಹೇಳುವಂಥದ್ದು ಕೂಡ ಅವ್ರಿಗೆ ಹಂಚ್ಕೊಂಬಂಥ ಕರ್ತವ್ಯ ಅವ್ರದ್ದು, ಆ ಡ್ಯೂಟಿ ಮಾಡೋಂಥವ್ರದ್ದು. ಆಮೇಲೆ ಇದು ಅಂತಾರಾಜ್ಯಕ್ಕೆ ಹೋಗೋದಂಥ ಅಮೌಂಟು. ಯಾಕಂದರೆ ಇದು ಯಾವ ಬಿಲ್ಲುಗಳು ಸೃಷ್ಟಿ ಮಾಡಿಲ್ಲ, ಬಿಲ್ಲುಗಳಾಗಿಲ್ಲ. ನಮ್ಮ ನಿಗಮದಲ್ಲಿ ಹೋಗೋದು ಏನಾದರೂ ಇದ್ದರೆ ಡೈರೆಕ್ಟು ಪರಿಶಿಷ್ಟ ಪಂಗಡ ಬೆನಿಫಿಷರಿಗೆ ಹೋಗುವಂಥ ಅಮೌಂಟ್ ಇದು. ಸಣ್ಣ ಫಲಾನುಭವಿಗಳು, ಗಂಗಾ ಕಲ್ಯಾಣ ಇರ್ಬೋದು, ಮತ್ತು ಡೈರೆಕ್ಟೆಡ್ ಇಲಾಖೆಯಲ್ಲಿ CC ರಸ್ತೆಗಳು ಅಂತಲ್ಲಿಗೆ ಹೋಗೋಂಥ ಅಮೌಂಟು. ಹಾಗಾಗಿ ಇದನ್ನು ಯಾವುದೋ ಒಂದು ಜಾಲ ಇದೆ, ಖಂಡಿತವಾಗಿ ಜಾಲ ಇದೆ. ಅದನ್ನು ನಮ್ಮ ಸಂಸ್ಥೆಯವರು ಅಲ್ಲಿ ಈಗಾಗಲೇ ತನಿಖೆ ಸಂಸ್ಥೆಯಲ್ಲಿ ಅದನ್ನು ಸತ್ಯ ಹೊರಗೆ ಬರ್ತದೆ. ಆಲ್ರೆಡಿ CBIದವರು ಕೂಡ ಈಗ ಒಂದು FIR ಮಾಡಿದ್ದಾರೆ. ಅದರಲ್ಲಿ ಯಾರೇ ಇದ್ದರೂ ಕೂಡ ಅದು ಖಂಡಿತವಾಗಿ ಅವ್ರನ್ನ ಕರೀತಾರೆ. ಹಗರಣದಲ್ಲಿ ನಂದು ಪಾತ್ರ ಇಲ್ಲ ಅಂದ್ರೂ ಕೂಡ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ತಾವು ನಿಗಮದ ಅಧ್ಯಕ್ಷರು, ಮುಖ್ಯಮಂತ್ರಿಗಳ ತಮ್ಮ ರಾಜೀನಾಮೆ ಕೇಳಿದ್ರೆ ಖಂಡಿತವಾಗಿ ಕೊಡ್ತೀವಿ. ಯಾಕಂದ್ರೆ ನಮ್ಮ ನಾಯಕರುಗಳು ಅವರ ಅಡಿಯಲ್ಲಿ ನಾವು ಕೆಲಸ ಮಾಡೋಂಥವ್ರು. ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಉತ್ತಮವಾದಂಥ ಹಿಂದೆ 5 ವರ್ಷ 2013ರಲ್ಲಿ ಕೂಡ ಉತ್ತಮವಾದಂಥ ಆಡಳಿತವನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಮತ್ತು ಈ ರಾಜ್ಯದ ಜನರು ಕೂಡ ಆತನ ಮೇಲೆ ವಿಶ್ವಾಸದಿಂದ ಇವತ್ತು ನಮ್ಮನ್ನು 135 ಸೀಟ್ಗಳನ್ನು ಇವತ್ತು ತಂದಿದ್ದಾರೆ. DK ಶಿವಕುಮಾರ್ ಸಾಹೇಬರ ನೇತೃತ್ವ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ. ಖಂಡಿತವಾಗಿ ಯಾರೇ ತಪ್ಪು ಮಾಡಿದರೆ ಅವರು ಕೂಡ ಬಿಡೋದಕ್ಕೆ ಸಾಧ್ಯನಿಲ್ಲ. ಖಂಡಿತವಾಗಿ ಅವ್ರು ಯಾರು ಏನು ಕೇಳಿದ್ರು ಕೊಡೋದಕ್ಕೆ ರೆಡಿ ಇರ್ತಾರೆ. 87 ಕೋಟಿಯಲ್ಲಿ ಇಲ್ಲಿಯ ತನಕ ಜನರ ದುಡ್ಡು, ಅದು ಬಂದಿರೋದು ಬರೀ 5 ಕೋಟಿ. ಈ 87 ಕೋಟಿ ವಾಪಸ್ ತರುವಲ್ಲಿ ದದ್ದಲ್ ಅವ್ರ ಜವಾಬ್ದಾರಿ ಏನು? ಆಯ್ತು, ಈಗ ಅದಕ್ಕೆ ನಾನು ಇವತ್ತೊಂದು, ಈಗ ನೀತಿ ಸಾಹಿತ್ಯ ಮುಗಿದಿದೆ, ನಾನು ಒಂದು ಪತ್ರ ಬರಿತೀನಿ ನಮ್ಮ
ACS ಅವರಿಗೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೇಳಿ ನನ್ನ ನಿಗಮದಲ್ಲಿ ಆಗಿರುವಂಥ ಆಗುಹೋಗುಗಳ ಬಗ್ಗೆ ಮತ್ತು ಎಷ್ಟು ಅನುದಾನಗಳನ್ನು ಈಗ ಹೋಗಿದೆ ಮತ್ತೆ ಯಾವುದು ವಾಪಸ್ ಬಂದಿದೆ ಅಂತೇಳಿ ನಾನು ಅದನ್ನು ಖಂಡಿತವಾಗಿ ಬರೆದು ಅದೆಲ್ಲ ದಾಖಲೆಗಳನ್ನು ತಗೊಂಡ್ಮೇಲೆ ನಿಮಗೆ ತಿಳಿಸುವಂಥ SIT ತನಿಖೆ CBI ತನಿಖೆಗೆ ನಿಮ್ಮ ಸಹಕಾರ ಏನು? ಖಂಡಿತವಾಗಿ ಯಾರೇ ಕರೆದರೂ ಕೂಡ ನಾವೆಲ್ಲರೂ ಕೂಡ ಹೋಗಲೇಬೇಕು, ಕಾನೂನಿಗೆ ತಲೆಬಾಗಬೇಕು. ಖಂಡಿತವಾಗಿ ನಾವು ಸಿದ್ಧರಿರ್ತೀವಿ ಯಾವುದೇ ಸಂದರ್ಭದಲ್ಲಿ. ಇದು ಶಾಸಕ ಬಸನಗೌಡ ದದ್ದಲ್ ಅವ್ರ ಮಾತು. ಕ್ಯಾಮರಾಮನ್ ಸತೀಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.